ನೋಡಿ, ಈ ಸರ್ಕಾರಿ ಶಾಲೆ ಯಾವ ರೀತಿ ಕಾಡು ಮಧ್ಯೆ ಇದೆ ಅಂತ. ರಾಮನಗರ ಕನಕಪುರ ತಾಲೂಕಲ್ಲಿ ಇರಳಿಗರ ಕಾಲೋನಿ. ಸುತ್ತ ಕಾಡಿದೆ, ಕಾಣಿಸ್ತಾನೆ ಇಲ್ಲ, ಕತ್ಲೆ. ಸುತ್ತ ಒಂದು ಲೈಟು ಕಾಣಿಸಲ್ಲ, ಸುತ್ತ ಯಾವುದು ಮನೆ ಇಲ್ಲ, ಇದೆಲ್ಲ ಬೆಟ್ಟ. ಈ ರೀತಿ ಇದೆ ಸುತ್ತ. ಕಾಡಾನೆ ಅವಳಿ ಎಲ್ಲ ಇರುತ್ತಂತೆ. ಈ ರೀತಿ ಪ್ಲೇಸಲ್ಲಿ ನೋಡಿ, ಈ ಕಡೆ ಎಲ್ಲೂ ಇಲ್ಲ, ಈ ಕಡೆ ಒಂದು ಬೆಟ್ಟ, ಆ ಕಡೆ ಒಂದು ಬೆಟ್ಟ, ಸುತ್ತ ಬೆಟ್ಟ. ಇಂಥ ಜಾಗದಲ್ಲಿ ಮಗು ಇಂಟರ್ನೆಟ್ ಕನೆಕ್ಷನು ಸರಿಯಾಗಿ ಬರ್ತಾ ಇಲ್ಲ. ಇಂಥ ಜಾಗದಲ್ಲಿ ನವೋದಯ ಪಾಸ್ ಆಗಿದ್ದಾರೆ ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ಎಲ್ಲರಿಗೂ ನಮಸ್ತೆ. ನಾನಿವತ್ತು ರಾಮನಗರ ಜಿಲ್ಲೆ ಕನಕಪುರ ತಾಲೂಕು ಇರುಳಿಗರ ಕಾಲೋನಿ ಅನ್ನೋ ಒಂದು ಪ್ಲೇಸಲ್ಲಿ ಇದ್ದೀನಿ. ಈ ಬರಬೇಕಾದ್ರೆ ಪ್ಲೇಸ್ ಯಾವ ರೀತಿ ಅಂದರೆ ಅಪ್ಪು ಡೌನು ಒಂದ್ಸಲ ಮಂಗಳೂರು ಸೈಡಲ್ಲಿ ಬಂದ ಐತಲ್ಲ ಸರ್, ಆ ರೀತಿಯಿಂದ ಎಲ್ಲ ಚಿಕ್ಕ ರಸ್ತೆ ಆ ರೀತಿ ಇದೆ. ಮತ್ತೆ ಈ ವಿಡಿಯೋ ಮುಗಿದ ತಕ್ಷಣ ತೋರಿಸ್ತೀನಿ. ಸುತ್ತ ಯಾವುದೋ ಒಂದು ಕಾಡು ಮಧ್ಯೆ ಒಂದು ಸ್ಕೂಲ್ ಇದೆ, ಆ ಥರ ಫೀಲ್ ಆಗ್ತಾ ಇದೆ ನಮಗೆ. ಅಂಥದ್ದಲ್ಲಿ ಈ ಮಗು ಸರ್ಕಾರಿ ಶಾಲೆಯಲ್ಲಿ ಇನ್ನೊಂದು ವಿಶೇಷ ಅಂದರೆ ಇರೋದೇ 7 ಜನ ಅಂತೆ. 1ರಿಂದ 5ನೇ ಕ್ಲಾಸ್ ಗಂಟ ಕಿರಿಯ ಪ್ರಾಥಮಿಕ ಶಾಲೆ ಇದೆ, ಅದರಲ್ಲಿ ಇರೋದೇ 7 ಜನ. ಮತ್ತೆ 5ನೇ ಕ್ಲಾಸಲ್ಲಿ 3 ಜನ ಇದ್ದಾರೆ. 3 ಜನದಲ್ಲಿ ಈ ಮಗು ನವೋದಯ ಎಕ್ಸಾಮ್ ಬರೆದು ಪಾಸ್ ಆಗಿದ್ದಾರೆ. ಮತ್ತೆ ಇವರು ವಿಡಿಯೋ ಕಳಿಸಿದ್ರು ನನಗೆ, ನಿಮ್ಮ ಯೂಟ್ಯೂಬ್ ಚಾನಲ್ ನೋಡಿ ನವೋದಯ ಕ್ವಾಲಿಫೈ ಆಗಿದ್ದೀನಿ ಅಂದ್ಬಿಟ್ಟು. ನನಗಂತೂ ತುಂಬ ಖುಷಿ ಆಯಿತು. ಅದಕ್ಕೆ ಇವತ್ತು ಹುಡುಕೊಂಡು ಬಂದಿದ್ವಿ. ಅದೆಷ್ಟು ದೂರ ಆದರೂ ಪರವಾಗಿಲ್ಲ, ಸರ್ಕಾರಿ ಶಾಲೆ ಈ ಥರ ಗ್ರಾಮದಲ್ಲಿ, ಕುಗ್ರಾಮ, ಬಸ್ ವ್ಯವಸ್ಥೆ ಇಲ್ವಂತೆ, ಅಂತ ಒಂದು ಗ್ರಾಮದಲ್ಲಿ ಯೂಟ್ಯೂಬ್ ಚಾನಲ್ ಯಾವ ರೀತಿ ಹೆಲ್ಪ್ ಮಾಡಿದೆ ಅಂದ್ಬಿಟ್ಟು ನಮ್ಮ ಹುಡುಗನೇ ಹೇಳ್ತಾರೆ. ಸರ್, ನಿಮ್ ಯೂಟ್ಯೂಬ್ ಚಾನಲ್ ನಂಗೆ ತುಂಬಾ ಉಪಯುಕ್ತವಾಯಿತು. ನೀವು ಆ ಕಡೆ ಗಣಿತ, ಲೆಕ್ಕ ಮತ್ತೆ ಭಾಷೆ ಹಾಗೂ ಮಾನಸಿಕ ಸಾಮರ್ಥ್ಯ ನಂಗೆ ತುಂಬಾ ಉಪಯೋಗ ಆಯ್ತು ಸರ್. ಮತ್ತೆ ನೀವು ಕಳ್ಸಿಕೊಟ್ಟ PDF ಕೂಡ ನಂಗೆ ಉಪಯುಕ್ತವಾಯಿತು. ಟ್ರಿಕ್ಸ್ ಎಲ್ಲ ಯಾವ ತರ ಯೂಸ್ ಮಾಡಿದ್ರಿ ಸರ್? ಚೆನ್ನಾಗಿತ್ತು, ನೀವು ಹೇಳ್ಕೊಟ್ಟಿದ್ದ ಟ್ರಿಕ್ಸ್ ಏನೇ. ಚಾಪ್ಟರ್ಸ್ ಎಲ್ಲ ಅರ್ಥ ಆಗ್ತಾ ಇತ್ತಾ? ಈಸಿಯಾಗಿ ಅರ್ಥ ಆಗ್ತಿತ್ತು. ಫಾಸ್ಟ್ ಅಂತ ಅನಿಸ್ಲಿಲ್ವಾ? ಇಲ್ಲ, ಎಂತ ದಡ್ರಾರ ಅರ್ಥ ಮಾಡ್ಕೊಂಬೋದಿತ್ತು, ಸಖತ್ತಾಗಿ ಹೇಳ್ಕೊಡ್ತಿದ್ರಿ. ಹೌದಾ ಮ್ಯಾಮ್? ಅದಕ್ಕಿಂತ ಮ್ಯಾಮ್ ಯೂಟ್ಯೂಬ್ ಚಾನಲ್ ನೋಡಿ ಕಲ್ತಿ ಮಗುಗೆ ಎಕ್ಸ್ಪ್ಲೈನ್ ಮಾಡಿ ನೋಡಿ ಅವರ ಎಕ್ಸ್ಪೀರಿಯನ್ಸ್ ತೊಳಿ. ನಾವು ಸರ್ ಯೂಟ್ಯೂಬ್ ಚಾನೆಲ್ ನೋಡಿ ಅರ್ಧ ಕಲ್ತಿರೋದು. ನಾವು ಕಲಿಯೋದಲ್ದೆ ನಮ್ಮ ಮಗಳಿಗೂ ಕಲಿಸ್ಬೋದು. ಅವರಿಂದನೇ ಸ್ಫೂರ್ತಿ ಪಡೆದು ನಾವು ಮಕ್ಕಳನ್ನು ಸಹ ಇದೇ ರೀತಿ ಮಾಡ್ಬೋದು ಅಂತ ನಾವು ಸ್ಫೂರ್ತಿ ಆದ್ಮೇಲೆ, ಆಮೇಲೆ ಸರ್ಕಾರಿ ಶಾಲೆ ಮಕ್ಕಳು ಕೂಡ ನವೋದಯ ಪರೀಕ್ಷೆನ ಪಾಸ್ ಮಾಡ್ಬೋದು ಅಂತ ಸರ್ರೇ ಪ್ರೋತ್ಸಾಹ ತುಂಬಿಸಿದ್ದಾರೆ. ಅವ್ರನ್ನ ನೋಡಿ ನಾವು ನಮ್ಮ ಮುಂದಿನ ಮಕ್ಳುಗಳನ್ನು ಇದೇ ರೀತಿ ಬೆಳೆಸ್ಬೇಕು ಅಂತ ನಮ್ಗೆ ಸ್ಫೂರ್ತಿಯಾಗಿದ್ದಾರೆ. ಅಂದ್ರೆ ಇದೊಂಥರ ಮಕ್ಳು, ನಾನು ಪಾಠ ಮಾಡೋದು ಈ ಮಕ್ಳು ಕಲ್ತ್ಕೊಂಡು ಅರ್ಥ ಮಾಡ್ಕೊಂಡು ಪಾಠ. ಇಲ್ಲಿ ನೋಡಿದ್ರೆ ತಾಯಂದಿರು ಅವರು ಕಲ್ತ್ಕೊಂಡು ಗೊತ್ತಿಲ್ಲ ಅದೇನಕ್ಕೆ ಇಂಟ್ರೆಸ್ಟ್ ಬರ್ತಾ ಇದೆ ಅಂತ. ಇಲ್ಲ ಸರ್, ನಂಗೆ ತುಂಬಾ ನಿಜ, ನಂಗೆ ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ. ನಾನು ಎಷ್ಟು ಸಲ ನೋಡಿದೀನಿ ಅಂತ. ಅರ್ಥ ಆಗ್ಲಿಲ್ಲ ಅಂದ್ರೆ ಇನ್ನೊಂದ್ಸಲ ಅರ್ಥ ಆಗಿ ನೋಡ್ತೀನಿ. ಮತ್ತೆ ನೀವ್ ಯಾವ ರೀತಿ ಅಂತಂದ್ರೆ ತುಂಬಾ ಸರಳವಾಗಿ ಹೇಳ್ಕೊಡ್ತೀರಾ. ಗಣಿತ ಲೆಕ್ಕಗಳನ್ನಾಗ್ಲಿ, ಆ ಭಾಷೆ ಪ್ಯಾಸೇಜ್ ನ ಯಾವ ರೀತಿ ನೀವು ಮಾಡಿಸ್ಬೇಕು, ಉತ್ತರ ಬರಿಬೇಕು, ಆಮೇಲೆ ಈ ಮಾನಸಿಕ ಸಾಮರ್ಥ್ಯದಲ್ಲಿ ಅಷ್ಟೇ ಎಷ್ಟು ಚೆನ್ನಾಗಿ ಟ್ರಿಕ್ ಹೇಳ್ಕೊಡ್ತೀರಾ ಅಂತಂದ್ರೆ, ಈ ರೀತಿ ಈ ಕಳ್ಳ ಹಿಂಗ್ ಬಂದ ಅಂತ ಹೇಳ್ಕೊಡ್ತೀರಾ. ಆಮೇಲೆ ಮಿರರ್ದು ನನ್ಗೆ ಇಷ್ಟ ಆಯ್ತು. ಆ ಟ್ರಿಕ್ ನನ್ ಮಗನ್ ನಂಗೆ ಹೇಳ್ಕೊಟ್ಟೆ. ಹಿಂಭಾಗ ನೋಡ್ಕೊಳಪ್ಪ ಅಂತ ಹೇಳ್ಕೊಟ್ಟೆ. ಆಮೇಲೆ ಇನ್ನೊಂದೇನು ಅಂತಂದ್ರೆ, ಇದು ಗಣಿತ ಲೆಕ್ಕದಲ್ಲೂ ಅಷ್ಟೇ ದಶಮಾಂಶನ ಪಿಜ್ಜಾ ಗೋಲ್ಸ್ ಹೇಳ್ಸಿದೀರಾ. ಆಮೇಲೆ ಟೈಮ್ ಅದು ಅಷ್ಟೇನೆ ತುಂಬಾ ನಮ್ಗೆ ಉಪಯೋಗ ಆಗಿದೆ. ನೆಕ್ಸ್ಟ್ ಟೈಮ್ ನೀವೇ ನವೋದಯ ಕೋಚಿಂಗ್ ಶುರು ಮಾಡ್ಬೋದು ಇಲ್ಲಿ. ಪರವಾಗಿಲ್ಲ. ಎಲ್ಲ ಈ ವಯಸ್ಸಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಪೇರೆಂಟ್ ಮಗನ ಓದೋ ಅನ್ಬಿಟ್ಟು ಟ್ಯೂಷನ್ಗೆ ಹಾಕ್ಬಿಟ್ಟು ಮನೇಲಿ ಕುತ್ಕೊಂಡು ಧಾರಾವಾಹಿ ನೋಡ್ತಾ ಇರ್ತಾರೆ. ಇಲ್ಲಿ ನೋಡಿದ್ರೆ ಮೇಡಮ್ ಅವರು ಮ್ಯಾಥ್ಸ್ ಕಲ್ತ್ಕೊಂಡು ಮಕ್ಳಿಗೆ ಹೇಳ್ಕೊಡ್ತಾ ಇದಾರೆ. ತುಂಬಾ ಖುಷಿ ಆಯ್ತು ಮ್ಯಾಮ್. ಇಷ್ಟು ದೂರ ನಾವು ಬರ್ತಾ ಅಯ್ಯೋ ಇಷ್ಟು ದೂರ ಎಲ್ಲ ಕಾರಣ ಯಾರಂದ್ರೆ ನಮ್ಮ ಮುಖ್ಯ ಶಿಕ್ಷಕರು ಶಾಂತಯ್ಯ ಸರ್ ಅವರು. ಅವ್ರು ತುಂಬಾ ನನ್ನ ಮಗನ್ಗೆ ಪ್ರೋತ್ಸಾಹ ನೀಡಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ. ಸರ್ ಅವ್ರದ್ದು ಯೂಟ್ಯೂಬ್ ಚಾನೆಲ್ ನ ಡೌನ್ಲೋಡ್ ಮಾಡ್ಕೊಟ್ಟು ಫೇಸ್ಬುಕ್ ಅಲ್ಲೂ ಅಷ್ಟೇ ಮಾಡ್ಕೊಟ್ಟಿದ್ದಾರೆ ನಮ್ಗೆ ಸರ್ ಅವರು. ಆಮೇಲೆ ನಮ್ಮ ಹತ್ರ ಇಲ್ಲಿ ಪ್ರಿಂಟ್ ತಕೊಡಕ್ಕೂ ಇದಿರ್ಲಿಲ್ಲ, ಪಾಪ ಅವರೇ ಪ್ರಿಂಟ್ ತೆಗೆದು ನಮ್ಗೆ ಕೊಟ್ಟಿದ್ದಾರೆ. HM ಸರ್, ಶಾಂತಯ್ಯ ಸರ್ ಅನ್ಬಿಟ್ಟು ಅವರೇ ಇವ್ರಿಗೆ ಮಾಡಿದ್ದು. ಯೂಟ್ಯೂಬ್ ಚಾನಲ್ ನೋಡಿ PDF ಎಲ್ಲ ತಗೊಂಡು ಪ್ರಿಂಟ್, ಇಲ್ಲೆಲ್ಲೂ ಜೆರಾಕ್ಸ್ ಮಿಷಿನ್ ಇಲ್ಲ, ಇಲ್ಲಿ ಜೆರಾಕ್ಸ್ ಅವರೇ ಮಿಷಿನ್ ತಂದು ಪ್ರಿಂಟ್ ತೆಗೆದು ಮಗುಗೆ ಪ್ರೋತ್ಸಾಹ ಕೊಟ್ಟು ಮಾರ್ಗದರ್ಶನ ಮಾಡಿದ್ದಾರೆ. ಆ ಶಾಂತಯ್ಯ ಸರ್ಗೆ ಇಲ್ಲ, ಇವತ್ತು ಹೇಳಿದ್ನಲ್ಲ, ಇವತ್ತು ಯಾವ ಸೋಮವಾರ ಮಹಾವೀರ ಜಯಂತಿ ಅಂತ ರಜಾ ಕೊಟ್ಟಿದ್ದಾರೆ. ಇವತ್ತು ಸರ್ ಸಿಗ್ಲಿಲ್ಲ. ನಾವು ಬಂದಿರೋದೇ 7 ಗಂಟೆ ಏನೋ ಆಗ್ತಿದೆ, ಸುತ್ತ ಕತ್ಲೆ ಇದೆ. ಸೊ ಅದಕ್ಕೆ ಶಾಂತಯ್ಯ ಸರ್ಗೆ ಈ ಮೂಲಕ ನಾನು ತುಂಬಾ ಹೃತ್ಪೂರ್ವಕ ಧನ್ಯವಾದ ಹೇಳ್ತಾ ಇದ್ದೀನಿ. ನೋಡಿ ಮ್ಯಾಮ್, ನೆಕ್ಸ್ಟ್ ನಿಮ್ಮ ಮಗು ಇದೆ, ಯಾವ ರೀತಿ ಟ್ರೈನ್ ಅಪ್ ಮಾಡಿ ಪಪ್ಪ? ಸರ್ ಇನ್ನೂ ಡೌನ್ಲೋಡ್ ಮಾಡಿ ಇಟ್ಕೊತೀನಿ ಸರ್. ಅವಳಿಗೂ ಇದೇ ರೀತಿ ನಾನು ಟ್ರೈನ್ ಅಪ್ ಮಾಡಬೇಕು ಅಂತ. ನೆಕ್ಸ್ಟ್ 3rd ಸ್ಟ್ಯಾಂಡರ್ಡ್ ಬರ್ತಾ ಇದಾರೆ. ಇವ್ರಿಗೆಲ್ಲ ನೀವೇ ಟ್ಯೂಷನ್ ಇದೆ, ನವೋದಯ ಸ್ಕೂಲ್ಗೆ ಹೋಗಿ ಮುಂಚೆನೆ ಟ್ರೈನ್ ಅಪ್ ಮಾಡಿ ಹೋಗ್ಬೇಕು ಇವ್ರಿಗೆ. ಇಲ್ಲ ಸರ್, ಅವಳೇ ಹೇಳಿದಾಳೆ ನಿನಗಿಂತ ಜಾಸ್ತಿ ಮಾರ್ಕ್ಸ್ ನಾನ್ ತೆಗಿತೀನಿ ಅಂತ ಹೇಳಿ. ಹೌದಾ? ಹಾಗಾದ್ರೆ ಇನ್ನೊಂದ್ಸಲ ಬರ್ತೀನಪ್ಪ. ಎಷ್ಟು ದೂರ ಆದ್ರೂ ಪರವಾಗಿಲ್ಲ, ನಿಮ್ ಮಾರ್ಕ್ಸ್ ಮತ್ತೆ ನೀವು ನವೋದಯ ರಿಸಲ್ಟ್ ಹೇಳಿದ ತಕ್ಷಣ ಒಂದು ವಿಡಿಯೋ ಮಾಡಿ ಕಳಿಸಿ, ನಾನು ನಿಮ್ಮ ಹತ್ರ ಬರ್ತೀನಿ. ಹೇಳಿ, ಏನ್ ಹೇಳಿದೀರಾ ನನಗೆ ಹೇಳಿ, ನಾಚ್ಕೋಬೇಡಿ, ಹೇಳಪ್ಪ. ಆಯ್ತು, ಬರಲ್ತಾ?
ಓಕೆ, ನಮ್ಮ ಇಂಡ್ವಲ್ ಚಂದ್ರನ್ ಅವರು 72 ವರ್ಷ ವಯಸ್ಸಾಗಿದೆ, ಆದ್ರೂ ನಮಗಿಂತ ನಾನೇ ಸ್ಟ್ರೈನು ಬೇಡ ಅಂತ ಅನ್ನಿಸ್ತಾರು. ಅವರು ನಮ್ಮನ್ನ ಮೋಟಿವೇಟ್ ಮಾಡ್ಕೊಂಡು ಇಲ್ಲಿ ತನಕ ಬಂದಿದ್ದಾರೆ. ಬೆಳಗ್ಗೆಯಿಂದ ಮಧ್ಯಾಹ್ನ ಊಟ ಮಾಡಿಲ್ಲ. ಆಕ್ಚುಲಿ ಊಟ ಮಾಡದಂತೆ ಅಲ್ಲೊಂದೋಗಿದ್ದು, ಕಟ್ಟೆದೊಡ್ಡಿ ಅಂದ್ಬಿಟ್ಟು, ಪುಟ್ಟೇಗೌಡನ ದೊಡ್ಡಿ ಅಂದ್ಬಿಟ್ಟು, ಮತ್ತೆ ಇಲ್ಲಿಗೆ ಬಂದಿದ್ದಾರೆ. ಎಷ್ಟು ಡೆಡಿಕೇಟೆಡ್ ಅಂದ್ರೆ ನಮ್ಗೆ ಇವೆಲ್ಲ ಕೆಲಸ ಮಾಡಕ್ಕೆ ನಮ್ಮ ಚಂದ್ರಣ್ಣವರೇ ಸ್ಫೂರ್ತಿ. ಸರ್ಕಾರಕ್ಕೆ ಒಂದು ಸಲಹೆ, ಚಿಕ್ಕ ಚಿಕ್ಕ ಗ್ರಾಮಗಳಲ್ಲಿ ಸರ್ಕಾರಿ ಶಾಲೆಯಲ್ಲಿ ಒಳ್ಳೊಳ್ಳೆ ಉಪಾಧ್ಯಾಯರಿದ್ದಾರೆ. ಅಲ್ಲಿ ನವೋದಯ ಶಾಲೆಗೆ ಏನು ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡಬೇಕಾದ್ರೆ ಎಷ್ಟು ಕಷ್ಟಪಟ್ಟಿರ್ತಾರೆ. ಒಳ್ಳೊಳ್ಳೆ ಮಾಸ್ಟರ್ಗಳಿದ್ದಾರೆ. ಅಂಥ ಶಾಲೆಗಳನ್ನ ಸರ್ಕಾರದವ್ರು ಮುಚ್ಚಕ್ಕೆ ಏರ್ಪಾಡು ಮಾಡ್ತಾ ಇದ್ದಾರೆ. ಮುಚ್ಚಬಾರ್ದು. ಗ್ರಾಮೀಣ ಪ್ರದೇಶದಲ್ಲಿ ಮುಚ್ಚಿಬಿಟ್ರೆ ಇವ್ರು ಲಕ್ಷಾಂತರ ರೂಪಾಯಿ ಕೊಟ್ಟು ಓದೋಕ್ಕಾಗತ್ತಾ? ಒಳ್ಳೊಳ್ಳೆ ಪ್ರತಿಭೆಗಳಿದ್ದಾವೆ. ನಾವು ಇವತ್ತು ಚನ್ನಪಟ್ಟಣ ತಾಲೂಕು ರಾಮನಗರ ಜಿಲ್ಲೆ ಪುಟ್ಟೇಗೌಡನ ದೊಡ್ಡಿನಲ್ಲಿ 15 ಮಕ್ಕಳು ನವೋದಯ ಕಟ್ಟಿದ್ದು. ಆ ಶಾಲೆಯಲ್ಲಿ ಓದ್ತಾ ಇರೋರು 15 ಜನ, 9 ಜನ ಪಾಸ್ ಆಗಿದ್ದಾರೆ. ಅಲ್ಲಿ ಎಷ್ಟು ಖುಷಿ ಆಗುತ್ತಲ್ವಾ? ವಿದ್ಯಾಮಂತ್ರಿಯವ್ರಿಗೆ ಒಂದು ಸಲಹೆ, ದಯವಿಟ್ಟು ಗ್ರಾಮೀಣ ಪ್ರದೇಶದಲ್ಲಿ ಸರ್ಕಾರಿ ಶಾಲೆಗಳನ್ನ ಮುಚ್ಚಕ್ಕೆ ಹೋಗಬೇಡಿ. ನೀವು ಅದನ್ನ ಅಭಿವೃದ್ಧಿ ಪಡಿಸಿ. ಖಾಸಗಿ ಶಾಲೆಗಳಿಗಿಂತ ಗ್ರಾಮೀಣ ಪ್ರದೇಶದ ಶಾಲೆಗಳಿಗೆ ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಪಡಿಸಿ. ಗ್ರಾಮೀಣ ಪ್ರತಿಭೆಗಳು ಬೆಳಿಬೇಕಾದ್ರೆ ಹಳ್ಳಿಗಳಲ್ಲಿ ಶಾಲೆಗಳು ಇರಬೇಕು. ನೀವು 8 ಶಾಲೆಗೆ 1 ಶಾಲೆ ಮಾಡ್ತೀವಿ ಅಂದ್ರೆ ಅದು ನಿಲ್ಲಿಸಿ. ಆಯಾ ಗ್ರಾಮದಲ್ಲೇ ನೀವು ಶಾಲೆಗಳನ್ನ ಅಭಿವೃದ್ಧಿ ಪಡಿಸಿ. ಅಲ್ಲೇ ಒಳ್ಳೊಳ್ಳೆ ಮಾಸ್ಟರ್ಗಳಿದ್ದಾರೆ, ಚೆನ್ನಾಗಿ ಪಾಠ ಮಾಡ್ತಾ ಇದ್ದಾರೆ. ನಾವು ಇವತ್ತು 2-3 ಗ್ರಾಮ ಸುತ್ಕೊಂಡ್ ಬಂದಿದ್ದೀವಿ. ಅಲ್ಲೆಲ್ಲ ನವೋದಯಕ್ಕೆ ಆಯ್ಕೆ ಆಗಿದ್ದಾರೆ. ಆ ಪುಟ್ಟೇಗೌಡನ ದೊಡ್ಡಿ ಅನ್ನೋದು ಇಡೀ ರಾಜ್ಯಕ್ಕೆ ಮಾದರಿ ಗ್ರಾಮ. 15 ಜನದಲ್ಲಿ 9 ಜನ ಆಯ್ಕೆ ಆಗಿದ್ದಾರೆ, ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಎಲ್ಲ ಸೇರಿ. ಇಲ್ಲಿ ಇದು ಯಾವ ಇರಳಿಗೆರೆ ಕಾಲೋನಿ. ಇರಳಿಗೆರೆ ಕಾಲೋನಿನಲ್ಲಿ 7 ಜನ ಮಕ್ಕಳಿದ್ದಾರೆ. 1ನೇ ತರಗತಿಯಿಂದ 5ನೇ ತರಗತಿವರೆಗೂ. 5ನೇ ತರಗತಿಯಲ್ಲಿ 3 ಜನ ಇದ್ದಾರೆ. ಅದರಲ್ಲಿ ಒಬ್ಬ ನವೋದಯಕ್ಕೆ ಆಯ್ಕೆ ಆಗಿದ್ದಾರೆ. ನಾವು ಸಂತೋಷ ಪಡುವಂಥದ್ದು. ಕುಗ್ರಾಮ ಸುತ್ತಲೂ ಎಲ್ಲ ಕಾಡು. ಇಂಥ ಕಾಡಿನ ಮಧ್ಯೆ ಕಾಡು ಕುಸುಮ ಸಿಗುತ್ತಾ ಇದೆ. ಅಂಥವ್ರಿಗೆ ಆಯ್ಕೆ ಮಾಡಿ, ನೀವು ಸಪೋರ್ಟ್ ಮಾಡಿ. ಸರ್ಕಾರಿ ಶಾಲೆಗಳನ್ನ ಮುಚ್ಚಕ್ ಹೋಗ್ಬೇಡಿ. ಮುಚ್ಚಿದ್ರೆ ನೀವೆಲ್ಲ ಮುಚ್ಚೋಯ್ತೀರ ಆಮೇಲೆ ವಿಧಾನಸೌಧದಲ್ಲಿ. ದಯವಿಟ್ಟು ಯಾವುದೇ ಕಾರಣಕ್ಕೂ ಮುಚ್ಚಕ್ ಹೋಗ್ಬೇಡಿ. ಈಗ ಇರೋ ಶಾಲೆಗಳನ್ನ ಅಭಿವೃದ್ಧಿ ಮಾಡಿ, ಖಾಸಗಿ ಶಾಲೆನ ಕಮ್ಮಿ ಮಾಡಿ. ನಿಮ್ಮ ಏನು ಏಜೆಂಟ್ಗಳಿದಾರಲ್ಲ ಖಾಸಗಿ ಶಾಲೆಯಲ್ಲಿ, ಅವ್ರಿಗೆಲ್ಲ ಕಮ್ಮಿ ಮಾಡಿ ಸರ್ಕಾರಿ ಶಾಲೆ ಅಭಿವೃದ್ಧಿ ಪಡಿಸಿ, ಗ್ರಾಮೀಣ ಪ್ರತಿಭೆಗಳನ್ನ ಬೆಳೆಸಿ ಅಂತ ನಾನು ನಿಮ್ಮಲ್ಲಿ ಸರ್ಕಾರನ ಕೇಳ್ಕೊತಾ ಇದ್ದೀನಿ.